ನಿರಂಜನ್ ಅವರು ಆಕ್ಚುಲಿ ನಿಮ್ಮ ಬಾಳಲ್ಲಿ ಈಗ ಲಕ್ಷ್ಮಿ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ಸೊ ನಿಮ್ಮ ಮನೆಗೆ ಯಾವಾಗ ಬರ್ಮಾಡ್ಕೊಳ್ತೀರಾ? ಆದಷ್ಟು ಬೇಗ. ಆದಷ್ಟು ಬೇಗ. ಓಕೆ, ರಿವೀಲ್ ಮಾಡಲ್ವಾ ಅಥವಾ ಫಿಕ್ಸ್ ಆಗ್ಲಿಲ್ವಾ? ಡೇಟ್ ಹೇಳ್ತೀವಿ. ಓಕೆ. ಅದಕ್ಕೆ ಅಂತ ಒಂದು ಮುಹೂರ್ತ ಹಾಕ್ಬಿಟ್ಟು ರಿವೀಲ್ ಮಾಡ್ತೀರಾ? ಓಕೆ. ಸೊ ಸ್ಪಾರ್ಕ್ ಮೂವಿ ಅಂತ ಬಂದಾಗ ನಿಮ್ಮ ಜರ್ನಿ, ಇದಕ್ಕೆ ನಿಮ್ಮನ್ನ ಅಪ್ರೋಚ್ ಮಾಡಿರುವಂತ ರೀತಿ ಆಗಿರಬಹುದು. ಸೊ ಏನ್ ಹೇಳ್ತೀರಾ? ಹೌದು, ಅದು ನಮ್ಮ ಡೈರೆಕ್ಟರ್ ಮಾಂತೇಶ್ ಅವ್ರಿಗೆ ಕ್ರೆಡಿಟ್. ಫಸ್ಟ್ ಟೈಮ್ ಬಂದು ಕತೆ ಹೇಳಿದಾಗ ತುಂಬಾ ಕಾಂಪ್ಲಿಕೇಟೆಡ್ ಮೈಂಡ್ ಅನ್ಸ್ತು. ಈಸ್ ಅ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್. ಹೊಸಬ್ರಾಗಿ ತುಂಬಾ ಆಲೋಚನೆಯಿಂದ ತುಂಬಾ ಕತೆ ತುಂಬಾ ಶ್ರಮ ಪಟ್ಟು ಬರೆದು ಕತೆನ ತುಂಬಾ ವರ್ಷಗಳಿಂದ ಇಟ್ಕೊಂಡಿದ್ದ ಕತೆ. ಅದು ಏನೋ ಒಂದ್ ಹೇಳ್ಬೇಕು, ಜನರಿಗೋಸ್ಕರ ಏನೋ ಒಂದ್ ಮಾಡ್ಬೇಕು, ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಕಮರ್ಷಿಯಲ್ ಆಗಿ ಆತರ ವರ್ಕೌಟ್ ಮಾಡ್ಬೇಕು ಒಂದು ಸಿನಿಮಾನ ಅಂತ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ನನ್ನ ಹತ್ರ ಬಂದಿದ್ರು. ಅವಾಗ ಒಂದಷ್ಟು ನನ್ಗೆ ಡಿಸ್ಕಷನ್ ತುಂಬಾ ಡೀಪ್ ಆಗಿ ಕೇಳ್ತೀನಿ ಕತೆನ, ಸುಮ್ನೆ ಮೇಲ್ ಕೇಳಿ ಬರೀ ಹೀರೋಗ ಫೈಟ್ ಆ ಸಾಂಗ್ ಅಂತೆಲ್ಲ ಮಾತಾಡೋದು. ಕತೆ ಏನು ಕತೆ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಡಿಸ್ಕಸ್ ಮಾಡಿ ತುಂಬಾ ಟೈಮ್ ತಗೊಂಡು ಆಮೇಲೆ ಒಪ್ಕೊಂಡು ಅದಾದ್ಮೇಲೆ ಒಂದು ಬ್ರೀಫ್ ತರ ಕಂಪ್ಲೀಟ್ ಸ್ಟಾರ್ಟ್ ಟು ಫಿನಿಶ್ ಎಷ್ಟು ಬೇಗ ಆಯ್ತು, ಹಿಂಗ್ ಮುಗೀತು, ಹಿಂಗ್ ಪಬ್ಲಿಸಿಟಿ ಮಾಡ್ತೀವಿ, ನನಗೆ ಗೊತ್ತಾಗ್ತಿದೆ. ಓಕೆ. ಸೊ ನಿಮ್ಮ ಸಿನಿಮಾ ಜರ್ನಿ ಅದರಲ್ಲೂ ಕೂಡ ಈಗ ತುಂಬಾ ವೈರಲ್ ಆಗಿರುವಂತ ಸಾಂಗ್ ಅಂತೂ ಬಿಡಿ, ರೀಲ್ ಹೆಂಗೆ ಅಂತ ಗೊತ್ತು ನಿಮ್ಗೆ, ಶಕಲಕ ಬೂಮ್ ಬೂಮ್ ಎಲ್ಲಿ ಹೋದ್ರು ಕೂಡ ಇದೇ ರೀತಿ ಇಷ್ಟ, ಎಲ್ಲರೂ ಕೂಡ ನಿಮ್ಮನ್ನ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಸೊ ಆ ಖುಷಿ ಹೇಗಿತ್ತು? ಆ ಒಂದು ಸಾಂಗ್ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲ, ಐ ಥಿಂಕ್ ಆ ಸಾಂಗ್ ಫಸ್ಟ್ ಕಂಪೋಸ್ ಆದಾಗ್ಲೇನೆ ಎನರ್ಜಿ ಇತ್ತು ಆ ಸಾಂಗ್ಗೆ. ಯಾಕಂದ್ರೆ ಪ್ರಮೋದ್ ಮಲ್ವಂತ್ ಅಂಡ್ ಶರಣ್ ಸರ್ ಹಾಡದ್ಮೇಲೆ ಅಂತ ಅದು ಬೇರೆ ತರಾನೇ ಒಂದು ಫೀಲ್ ಬಂದ್ಬಿಡ್ತು ಸಾಂಗ್. ಆಮೇಲೆ ಮುರಳಿ ಸರ್ ನಮ್ಗೆ ಡ್ಯಾನ್ಸ್ ಮಾಸ್ಟರ್, ಮುರಳಿ ಡ್ಯಾನ್ಸ್ ಮಾಸ್ಟರ್, ಕೊರಿಯೋಗ್ರಫಿ, ಸ್ವಾಮಿ ಸರ್ ಡಿಒಪಿ. ಐ ಥಿಂಕ್ ಇದೆಲ್ಲ ಕೂಡ್ ಬಂದು ಆ ಸಾಂಗ್ ಅದೇ ತರ ನಮ್ಮ ಪ್ರೊಡ್ಯೂಸರ್ ಸಪೋರ್ಟ್ ಇಂದ ದೊಡ್ಡ ಒಳ್ಳೆ ಸೆಟ್ ಹಾಕಿ ಆ ಸಾಂಗ್ ರಿಚ್ ಆಗಿ ಬಂತು. ನಾವು ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ. ಆಮೇಲೆ ಅಮ್ಮಿಪುರದ್ದು ಡಾನ್ಸ್ ಪ್ರಾಕ್ಟೀಸ್ ನಾವು ಆಲ್ಮೋಸ್ಟ್ 7 days 8 days ಬೇರೆ ತರ ಮಾಡಿದ್ವಿ. ಕೊರಿಯೋಗ್ರಫಿ 3 ವಾರ ಒಂದು ಕೊರಿಯೋಗ್ರಫಿನ 7 ದಿನ ಕಲಿಯೋದು ಒಂಥರ. ನಾವು 3-4 ಕೊರಿಯೋಗ್ರಫಿ 7 ದಿನ ಕಲ್ತ್ವಿ. ಯಾವ್ದು ಸೆಟ್ ಆಗುತ್ತೆ, ಯಾವ್ದು ಚೆನ್ನಾಗುತ್ತೆ ಅಂತ. ಆಮೇಲೆ ಆ ಹುಕ್ ಸ್ಟೆಪ್ ಇತ್ತು, ಅದನ್ನ ನಾವು ಶಕಲಕ ಅಂತ ಮಾಡಿದ್ವಿ. ಅದ್ಮೇಲೆ ಎಲ್ಲರಿಗೂ ಈಸಿ ಆಗ್ಲಿ, ಒಂದ್ ಸ್ಟೆಪ್ ಎಲ್ಲರೂ ಈಸಿ ಆಗ್ತಾರ ಮಾಡ್ಲಿ ಅಂತ. ಅದಾದ್ಮೇಲೆ ಅದು ರಿಲೀಸ್ ಆದ್ಮೇಲೆ ಅಂತೂ ಎಲ್ಲಾ ಕಡೆ ಎಲ್ಲರೂ ಮಾಡಕ್ ಸ್ಟಾರ್ಟ್. ಯಾವ ರೀಲ್ಸ್ ಎಲ್ಲಿ ನೋಡಿದ್ರು ಫುಲ್ ಟ್ರೆಂಡಿಂಗ್. ಹೌದು, ಯಾಕಂದ್ರೆ ಅದು ಈಸಿಯಾಗಿ ಎಲ್ಲರ ಬಾಯಲ್ಲೂ ಬರುತ್ತೆ. ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವ್ರ ತನಕ ಯಾರೇ ಇವಾಗ ನನ್ಗೆ ಹೆಂಗಿದ್ರೆ ಫೋನ್ ಮಾಡಿದ ತಕ್ಷಣ ಶಕಲಕ ಬೂಮ್ ಹಂಗಾಗಿದೆ.